ಹಸು ಸಾಕುವಿಕೆಗೆ ಸಂಬಂಧಿಸಿದ ಒಂದು ಹೃದಯಸ್ಪರ್ಶಿ ಕತೆ ಹೀಗಿದೆ. ಹಸು ಮತ್ತು ಮಕ್ಕಳ ಕನಸು. ಮಹೇಶು ಎಂಬ ಹಸುಗಾರನೊಬ್ಬನನ್ನು ತಮ್ಮ ಹಸುವನ್ನು ಸಾಕುತ್ತಲೇ ಬಲು ಪ್ರೀತಿ ಮಾಡಿ ಬೆಳೆಸಿದ. ಅವನ ಹಸು ಹೆಸರು ಗೋಪಾಲ ಮತ್ತು ಇದು ಮಹೇಶು ಹಾಗೂ ಅವನ ಕುಟುಂಬಕ್ಕೆ ತುಂಬಾ ಚಿರಪರಿಯಾದ ಹಸು. ಒಂದು ದಿನ ಮಹೇಶನ ಮಗನು ರವಿಕುಂಟು ತನ್ನ ಪಾಠಗಳನ್ನು ಮುಗಿಸಿ ಹಸುವಿಗೆ ಹಣ್ಣು ಹಾಕುತ್ತಿದ್ದ. ಅಪ್ಪ, ನಾನು ದೊಡ್ಡವನಾದ ಮೇಲೆ ನಾನು ಹಸುಗಳನ್ನು ಸಾಕಿ ಇವುಗಳನ್ನು ಪ್ರೀತಿ ಮಾಡುತ್ತೇನೆ ಎಂದು ರವಿಕುಂಟು ಹೇಳಿದನು. ಮಹೇಶನ ಬೆಚ್ಚಗಿನ ನಗು ಹೊತ್ತಿದ್ದು, ನೋಡು, ಸರಿ, ಇನ್ನು ಹಸು ಸಾಕಲು ಬೇಕಾದ ಕಾಳಜಿ ಮಾತ್ರವಲ್ಲ, ಅವುಗಳಿಗೆ ಪ್ರೀತಿ, ಸಮಯ ಮತ್ತು ಪರಿಶ್ರಮವೂ ಮುಖ್ಯ ಎಂದನು. ಅಪ್ಪ, ನಾನೇನು ಪ್ರೀತಿಯೇನು ಮಾಡಬೇಕು ಎಂದು ರವಿಕುಂಟು ಪ್ರಶ್ನಿಸಿದನು. ಮಹೇಶನು ಗೋಪಾಲನ ಹತ್ತಿರ ಹೋಗಿ, ನೋಡು, ಇದು ಮಾತ್ರವಲ್ಲ, ನಮ್ಮ ಹಸುಗಳ ಪ್ರೀತಿಯನ್ನು ನೀಡುವುದರಿಂದ ನಾವು ಹೇಗೆ ಧನಕೂಡು ಹೊತ್ತವರಿಗೆ ಹೋಲಿದಂತೆ ಹೊತ್ತಿರುವುದೆಂದು ಹೇಳಿದನು. ಗೋಪಾಲ ಸಿದ್ಧಗೊಳ್ಳುತ್ತಾ ಮಹೇಶನು ಹಸುಗಳ ಜೀವನದ ಎಲ್ಲಾ ಸಂಗತಿಗಳನ್ನು ತಿಳಿಸಿತು. ಅವನು ಹೇಳಿದ, ನೀವು ಹಸುಗಳನ್ನು ಸಾಕುವಾಗ ನೀವು ಅವರ ದೇಹದ ಚುಚ್ಚುಮೂಳೆಗಳಲ್ಲಿ, ಕಣ್ಣುಗಳಲ್ಲಿ ಮತ್ತು ನಗುಹೀನ ದೇಹಗಳಲ್ಲಿ ಪ್ರೀತಿ ಕಾಣಬಹುದು. ಎಲ್ಲ ಬಗೆಯ ಕಾರಣಗಳಿಂದ ಹಸುಗಳು ಸಹಜವಾಗಿ ನಮ್ಮನ್ನು ಅನುಸರಿಸುವುದಿಲ್ಲ, ಆದರೆ ನಾವು ಅವರಿಗೆ ಸಮಯ ಕೊಟ್ಟು ಹೃದಯದಿಂದ ಆರೈಕೆ ಮಾಡುವುದರಿಂದ ಅವರು ನಮಗೆ ಸಹಕಾರವನ್ನು ನೀಡುತ್ತಾರೆ. ಆ ಮೂಲಕ ರವಿಕುಂಟು ಹೆಚ್ಚಾಗಿ ತಿಳಿಯಲು ಪ್ರಾರಂಭಿಸಿದನು. ಹಸು ಸಾಕುವಿಕೆಗೆ ಕೇವಲ ಶಕ್ತಿ ಮತ್ತು ಸಮಯವೇ ಅಲ್ಲ, ಆದರೆ ಅದರ ಜೊತೆ ಪ್ರೀತಿ, ಕಾಳಜಿ ಮತ್ತು ಪೇರ್ ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಹೀಗೆ ರವಿಕುಂಟು ತನ್ನ ಜೀವನದ ಮಹತ್ವವನ್ನು ಕಲಿತನು. ಹಸುಗಳನ್ನು ಸಾಕಲು ಹೃದಯವಿದ್ದೇ ಇರಬೇಕು. ಈ ಕಥೆ ಹಸು ಸಾಕುವಿಕೆಯ ನೈತಿಕತೆ ಮತ್ತು ಪ್ರೀತಿ ಹಾಗೂ ಪರಿಶ್ರಮವನ್ನು ಚಿತ್ರಿಸುತ್ತದೆ.